ನೋಡಿ, SNQ ಕೋಟಾ ಅಂದರೆ ಅದು ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ನಲ್ಲಿ ಎಸ್ ಅಂತ ಇದ್ದ ತಕ್ಷಣ ನಿಮಗೆ SNQ ಕೋಟಾದಲ್ಲಿ ಸೀಟು ಅಲಾಟ್ ಆಗೋದಿಲ್ಲ. ಅದಕ್ಕೆ ಮೇನ್ ಮಾನದಂಡ ಏನು SNQ ಕೋಟಾದಲ್ಲಿ ಸೀಟ್ ಅಲಾಟ್ ಆಗಲಿಕ್ಕೆ ಅಂತಂದರೆ ನಿಮ್ಮ ಇನ್ಕಮ್, ನಿಮ್ಮ ಏನು ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಇನ್ಕಮ್ ಅಂತ ಇರುತ್ತೆ ನೋಡಿ, ವೆರಿಫಿಕೇಶನ್ ಸ್ಲಿಪ್ನಲ್ಲಿ ಇಲ್ಲಿ ಕಾಣ್ತಾ ಇದೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ವೆರಿಫಿಕೇಶನ್ ಸ್ಲಿಪ್ನಲ್ಲಿ ಇನ್ಕಮ್ ಎಷ್ಟು ಇದೆ ಅನ್ನೋದ್ರ ಮೇಲೆ ನಿಮಗೆ SNQ ಕೋಟಾ ಸಿಗುತ್ತೋ ಇಲ್ಲೋ ಅನ್ನೋದು ಗೊತ್ತಾಗುತ್ತೆ. ಈಗ ಒಂದು ಕಾಲೇಜಲ್ಲಿ ಎಷ್ಟು ಸೀಟುಗಳು ಒಂದು ಅಲಾಟ್ ಆಗ್ತವೆ, ಉದಾಹರಣೆಗೆ ಒಂದು ಕಾಲೇಜಲ್ಲಿ 100 ಸೀಟುಗಳು ಅಲಾಟ್ ಆಗ್ತಾ ಇದ್ರೆ ಅದರಲ್ಲಿ 5 ಸೀಟುಗಳಿಗೆ SNQ ಕೋಟಾ ಇರುತ್ತೆ. ಆಕ್ಚುಲಿ ಒಂದು 20 ಸೀಟಿಗೆ 1 ಸೀಟು ಮಾತ್ರ ನಿಮಗೆ SNQ ಕೋಟಾದಲ್ಲಿ ಸಿಗುತ್ತೆ. ಆದ ಕಾರಣ ಯಾರಿಗೆ ಅದು ಸಿಗುತ್ತೆ ಅನ್ನೋದು ಇಲ್ಲಿ ಪ್ರಶ್ನೆ. ಈಗ ನೋಡಿ, ನಾನು ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನು ಕಳಿಸಿರ್ತಾರೆ. ನಾನು ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡ್ತೀನಿ ಅಂದ್ಕೊಳ್ಳೆ ವೆರಿಫಿಕೇಶನ್ ಸ್ಲಿಪ್ ಅನ್ನು ಕಳಿಸ್ತಾರೆ. ನಾವೆಲ್ಲ ಅದನ್ನು ಕೂತ್ಕೊಂಡು ಎಲ್ಲ ಅವರು ರ್ಯಾಂಕು, ಕ್ಯಾಟಗರಿ ಎಲ್ಲ ಇದನ್ನು ಮಾಡಿಕೊಂಡು ಅವರು ಯಾವ ಬ್ರಾಂಚ್ ಕೇಳಿದ್ದಾರೆ, ಯಾವ ಪ್ಲೇಸಲ್ಲಿ ಅಂತ ನೋಡಿಕೊಂಡು ಇದನ್ನು ಮಾಡ್ತಾ ಇರ್ತೀವಿ. ಅವಾಗ ನಾವು ವೆರಿಫಿಕೇಶನ್ ಸ್ಲಿಪ್ನಲ್ಲಿ ನೋಡಿದ ಹಾಗೆ ಕಾಣೋದು, ಕೆಲವರ ಇನ್ಕಮ್ಮು 25,000, 35,000 ಈ ರೀತಿ ಇನ್ಕಮ್ ಇರುತ್ತೆ. ಕೆಲವೊಬ್ರು ತುಂಬ ತಲೆ ಓಡಿಸಿ 24,000 ಇನ್ಕಮ್ಮು ಅಂತ ತೋರಿಸಿರ್ತಾರೆ. ನೋಡಿ, ನಿಮಗೆ ಯಾರೆಲ್ಲ ಒಂದು ವೆರಿಫಿಕೇಶನ್ ಸ್ಲಿಪ್ನಲ್ಲಿ 25,000ಕ್ಕಿಂತ ಕಡಿಮೆ ಇನ್ಕಮ್ ಇದ್ರೆ ನಿಮಗೆ ಬಹಳಷ್ಟು ಒಂದು SNQ ಕೋಟಾದ ಅಡಿಯಲ್ಲಿ ಸೀಟು ಅಲಾಟ್ ಆಗೋ ಚಾನ್ಸು ಇದೆ. ಯಾರ ಒಂದು ಇನ್ಕಮ್ಮು 25,000ಕ್ಕಿಂತ ಕಡಿಮೆ ಇದೆ, ಯಾಕಂದರೆ ನಾನು ನೋಡಿದ ಹಾಗೆ 25,000ಕ್ಕಿಂತ ಕಡಿಮೆ ಒಂದು ಇದಿರೋ ಸಂಖ್ಯೆ ಕಡಿಮೆ. ಇಲ್ಲ ಆದರೆ ಮಿನಿಮಮ್ ಒಂದು 25,000 ಆದರೂ ಇರುತ್ತೆ. 25,000, 35,000, 50,000, 90,000. ಯಾರ ಒಂದು ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ 50,000 ಒಂದು ಆದಾಯ ಇರುತ್ತೆ ಅವರಿಗೆ ಒಂದು SNQ ಕೋಟಾ ಅಡಿಯಲ್ಲಿ ಸೀಟ್ ಸಿಗೋದು ಒಂದು 40% ಅಂತ ಅನ್ಬೋದು, ಬಿಲೋ 50% ಅಂತ ಹೇಳ್ತೀನಿ. ಇನ್ನು ಯಾರ ಒಂದು ಇನ್ಕಮ್ 50,000 ಮೇಲೆ ಇದೆ ಅವರಿಗೆ SNQ ಕೋಟಾ ಅಡಿಯಲ್ಲಿ ಸೀಟು ಸಿಗುವ ಸಾಧ್ಯತೆ ತುಂಬಾ ಕಡಿಮೆ. ಇದನ್ನು ನೀವು ಗಮನಿಸಬೇಕು. ಯಾಕಂದ್ರೆ ಎಲ್ಲರೂ ಈಗ ಹಳ್ಳಿಗಳಲ್ಲಿ SNQ ಕೋಟಾದಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿರ್ತಾರಲ್ಲ, ತುಂಬಾ ಕಡಿಮೆ ಮಾಡಿಸಿರ್ತಾರೆ. 25,000, 35,000 ಇಷ್ಟೇ ಇನ್ಕಮ್ ಅವ್ರದ್ದು. ಎನ್ಯುವಲ್ ಇನ್ಕಮ್ ನೋಡಿ 25,000, 35,000 ಇಷ್ಟೇ ಎನ್ಯುವಲ್ ಇನ್ಕಮ್ ಅವ್ರದ್ದು. ಅಂಥವರ ನಡುವೆ ನಿಮ್ದೇನಾದ್ರೂ 50 ಮೇಲೆ ಇದೆ, ಇಲ್ಲ 1 lakh ಮೇಲೆ ಇದೆ, ಸುಮ್ಮನೆ ಹಾಗೆ ಹೆಸರಿಗೆ ಇದ್ದ ಹಾಗೆ, ಅದು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಇಷ್ಟು ಇನ್ಕಮ್ ಕೆಳಗಡೆ ಇದ್ರೆ ನೀವು SNQ ಕೋಟಾ ಅಡಿಯಲ್ಲಿ ಬರ್ತೀರಾ ಅಂತ ಇಷ್ಟೇ. ಅದು ಬಿಟ್ರೆ ನಿಮಗೆ SNQ ಕೋಟಾದಲ್ಲಿ ಸೀಟು ಸಿಗೋ ಸಾಧ್ಯತೆ ತುಂಬಾ ಕಡಿಮೆ. ನಾನು ಈಗಾಗಲೇ ಹೇಳಿದಾಗೆ ನಿಮ್ಮ ಏನು ಇನ್ಕಮ್ 25,000ಕ್ಕಿಂತ ಕಡಿಮೆ ಇದ್ರೆ ನಿಮಗೆ ಬಹಳಷ್ಟು ಚಾನ್ಸ್ ಇರುತ್ತೆ SNQ ಕೋಟಾದಲ್ಲಿ ಒಂದು ಸೀಟ್ ಸಿಗೋದು. ಇನ್ನು 50,000ಕ್ಕಿಂತ ಕಡಿಮೆ ಇದ್ರೂ ಕೂಡ ನೀವು SNQ ಕೋಟಾದಲ್ಲಿ ನಿಮಗೆ ಸೀಟು ಅಲಾಟ್ ಆಗೋ ಸಾಧ್ಯತೆ ಒಂದು 50-50 ಅಥವಾ ಒಂದು 40% ಅಂತ ಹೇಳ್ಬೋದು. ಯಾರ ಒಂದು ಇನ್ಕಮ್ 50,000ಕ್ಕಿಂತ ಮೇಲೆ ಇದೆಯಲ್ಲ ಅವರಿಗೆ SNQ ಕೋಟಾದಲ್ಲಿ ಅಡಿಯಲ್ಲಿ ಸೀಟು ಅಲಾಟ್ ಆಗೋ ಸಾಧ್ಯತೆ ಕಡಿಮೆ. ಅಲಾಟ್ ಆಗೋದೇ ಇಲ್ಲ ಅಂತ ಹೇಳೋದಲ್ಲ ನಾನು, ಅದು ಡಿಪೆಂಡ್ಸ್ ಆನ್ ಆ ಕಾಲೇಜಿಗೆ ಎಷ್ಟು ಮಂದಿ ಏನು ಅಪ್ಲೈ ಮಾಡಿರ್ತಾರೆ. ಮೊದಲಿಗೆ ನಿಮ್ಮ ರ್ಯಾಂಕು ಅರ್ಹತೆಯನ್ನು ಪಡಿಬೇಕು, ನಿಮ್ಮ ರ್ಯಾಂಕ್ ಕ್ವಾಲಿಫೈ ಆಗಬೇಕು. ಆ ಒಂದು ಕೋರ್ಸು ಬ್ರಾಂಚು ಏನು ಆ ಕಾಲೇಜಲ್ಲಿ ಸಿಗ್ಲಿಕ್ಕೆ ಫಸ್ಟು ರ್ಯಾಂಕು, ಅದು ನೀವು ಅಲಾಟ್ ಆದಮೇಲೆ ಅಲ್ಲಿ ನಂತರ ನಿಮಗೆ ಇನ್ಕಮ್ ಕಡಿಮೆ ಇದೆಯಾ. ಈಗ ಒಂದು 27 ಜನರಿಗೆ ಕಂಪ್ಯೂಟರ್ ಸೈನ್ಸ್ ಅಲಾಟ್ ಆದರೆ ಅದರಲ್ಲಿ ಯಾರ ಇನ್ಕಮ್ ಅತ್ಯಂತ ಕಡಿಮೆ ಇದೆ. ಈಗ ನೋಡಿ, ಒಬ್ಬನ ಇನ್ಕಮ್ ಕೇವಲ 10,000 ಅಂತಿದೆ, ಅವನಿಗೆ ಫಸ್ಟ್ SNQ ಸಿಗುತ್ತೆ. ಆಮೇಲೆ ಇನ್ನೊಬ್ಬನ ಇನ್ಕಮ್ 20,000 ಅಂತ ಇದೆ, ಅವನಿಗೆ ನೆಕ್ಸ್ಟ್ ಸಿಗುತ್ತೆ. ಇನ್ನೊಬ್ಬನ ಇನ್ಕಮ್ 24,000 ಅಂತ ಇದೆ, ಅವನಿಗೆ ಸಿಗುತ್ತೆ. ಮುಗಿದೋಯ್ತು, SNQ ಕೋಟಾ ಫಿಲ್ ಆಯ್ತು. ಈ ರೀತಿ ಯಾರ್ದು 25 ಇದೆ ಅವ್ರಿಗೆ ಕೂಡ SNQ ಕೋಟಾ ಸಿಗೋದಿಲ್ಲ. ಆದ ಕಾರಣ ಯಾರ ಒಂದು ಆದಾಯ ತುಂಬಾ ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ನಲ್ಲಿ ನೋಡ್ಕೊಳ್ಳಿ, ಯಾರ ಒಂದು ಇನ್ಕಮ್ ಅಂದ್ರೆ ನೀವು ಕ್ಲೇಮ್ ಮಾಡಿದ್ದೇ ಬಂದಿರುತ್ತಲ್ಲಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ನಲ್ಲಿ ಇನ್ಕಮ್ ತುಂಬಾ ಕಡಿಮೆ ಇತ್ತಂದ್ರೆ ನಿಮಗೆ ಒಂದು SNQ ಕೋಟಾ ಅಲಾಟ್ ಆಗೋ ಸಾಧ್ಯತೆ ಇದೆ ಅದರ ಅಡಿಯಲ್ಲಿ. ಇಲ್ವಾದ್ರೆ ನಿಮ್ಮ ಇನ್ಕಮ್ ಜಾಸ್ತಿ ಇತ್ತಂದ್ರೆ, ಈಗ 50,000ಕ್ಕಿಂತ ಮೇಲೆ ಇದ್ರೆ ಒಂದು ಆ ರೇಸ್ನಲ್ಲಿ ಬಹಳಷ್ಟು ಜನ ಇರ್ತಾರೆ, ಹೀಗಾಗಿ ನಿಮಗೆ SNQ ಕೋಟಾ ಅಡಿಯಲ್ಲಿ ಸೀಟ್ ಅಲಾಟ್ ಆಗೋ ಸಾಧ್ಯತೆ ಕಡಿಮೆ. ನಿಮಗೆ ಕ್ಲಿಯರ್ ಆಗಿ ಗೊತ್ತಾಯಿತು ಅಂತ ಅನ್ಕೋತೀನಿ. ಕೇವಲ ಎಸ್ ಅಂತ ಇದ್ದ ಮಾತ್ರಕ್ಕೆ SNQ ಕೋಟಾದಲ್ಲಿ ನಿಮಗೆ ಸೀಟು ಸಿಗೋದಿಲ್ಲ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಯಾರಿಗೆಲ್ಲ ಆಪ್ಷನ್ ಎಂಟ್ರಿ ಲಿಸ್ಟ್ ಬೇಕು ಅವರು ಮೊದಲು ನನಗೆ ಕಾಲ್ ಮಾಡಿ ನಾನು ಫ್ರೀ ಇದೀನಿಲ್ಲೋ ಅಂತ ತಿಳಿದುಕೊಂಡು ನೀವು ಪೇ ಮಾಡ್ಬೋದು. ನಿಮ್ಮ ಒಂದು ಯಾವುದು ಕೋರ್ಸು ಏನು ಬೇಕು ಅಂತ ಕೇಳಿಕೊಂಡು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಆಗೋಣ.